ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಭವ್ಯ. ಫ್ರೆಂಡ್ಸ್, 2024ಗೆ ಬಾಯ್ ಬಾಯ್ ಹೇಳ್ತಾ 2025ಗೆ ಹಾಯ್ ಹಾಯ್ ಹೇಳೋಣ ಅನ್ನೋದಕ್ಕೆ ಇನ್ನು ಕೆಲವು ನಿಮಿಷಗಳಿದೆ. ನಾವು ಕೂಡ ವೆಯ್ಟ್ ಮಾಡ್ತಾ ಕೂತಿದ್ದೀವಿ. ನ್ಯೂಸ್ ಚಾನಲ್ ಹಾಕ್ಕೊಂಡು ಎಲ್ಲ ಕಡೆ ಹೇಗೆ ಸೆಲೆಬ್ರೇಟ್ ಮಾಡ್ತಿದ್ದಾರೆ ಅಂತ ನೋಡ್ತಾ ಕೂತಿದ್ದೀವಿ. ಸಂಜು, ನಾನು, ಚಿನ್ನು ಎಲ್ಲ. ನಾವು ಔಟ್ಸೈಡೆಲ್ಲ ಜಾಸ್ತಿ ಹೋಗೋದಿಲ್ಲ. ನಮ್ಮ ಚಿನ್ನು ಇದ್ದಾನಲ್ವಾ, ಸೊ ಅದರಿಂದಾಗಿ ಚಿಕ್ಕ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗೋದು ಅಷ್ಟು ಸರಿ ಬರಲ್ಲ ಅಂತ ಹೇಳಿ ನಾವು ಯಾವಾಗಲೂ ಮನೆಯಲ್ಲೇ ಸೆಲೆಬ್ರೇಟ್ ಮಾಡೋದು. ತುಂಬ ಖುಷಿ ಆಗ್ತಾಯಿದೆ. ಚಿನ್ನು 10 o'clockಗೆ ಕೇಕ್ ಕಟ್ ಮಾಡೋಣ ಅಂತ ಹೇಳ್ತಾನೆ ಇದ್ದ. ಬಟ್ ನಾನು 12 o'clock ಆಗಲಿ ಮಗನೇ ಆಗಲಿ, ನ್ಯೂ ಇಯರ್ ಸ್ಟಾರ್ಟ್ ಆಗೋದು ಅಂತ ಹೇಳಿದ್ರು ಕೇಳ್ತಿರ್ಲಿಲ್ಲ. ನಂಗೆ ನಿದ್ರೆ ಬರ್ತಿದೆ ಅಂತ ಹೇಳಿ ಹೋಗಿ ಮಲ್ಕೊಬಿಟ್ಟ. ಆಮೇಲೆ ಇವಾಗ 12 o'clockಗೆ ಇನ್ನೊಂದು 10 minutes ಇದೆ ಅನ್ಬೇಕಾದ್ರೆ ಅವನನ್ನು ಎಬ್ಸ್ಕೊಂಡು ಕರ್ಕೊಂಡು ಬಂದಿದ್ದೀನಿ. ಅದಕ್ಕೆ ಅವನಿಗೆ ಬೇಜಾರಾಗ್ಬಿಟ್ಟಿದೆ. ನಾನು ಹೇಳ್ದಾಗ ಕಟ್ ಮಾಡಲಿಲ್ಲ. ಇವಾಗ ಅಮ್ಮ ಕರ್ಕೊಂಡು ಬಂದು ಕೂರಿಸ್ಕೊಂಡಿದೆ ಅಂತ ಹೇಳಿ ಅವನಿಗೆ ತುಂಬ ಬೇಜಾರಾಗ್ಬಿಟ್ಟಿದೆ. ಆದರೂ ಅವನನ್ನು ಬಿಟ್ಟು ಕೇಕ್ ಕಟ್ ಮಾಡೋದಕ್ಕೆ ನಮಗೆ ಇಷ್ಟ ಇಲ್ಲ. ಅದಕ್ಕೆ ಬಪ್ಪ ಅಂತ ಎಬ್ಸ್ಕೊಂಡು ಕರ್ಕೊಂಡು ಬಂದೆ. ಹಾಗೆ ನಾನು ಮತ್ತು ಸಂಜು ಪ್ರತಿ ವರ್ಷ ಈ ವರ್ಷದಲ್ಲಿ ನಮಗೆ ತುಂಬ ಬೇಜಾರಾಗಿದ್ದ ಮತ್ತು ತುಂಬ ಖುಷಿಯಾಗಿದ್ದ ದಿನನ ನಾವು ಒಂದು ಡೈರಿಲಿ ಬರೆದಿಡ್ತೀವಿ. ಹಾಗೆ ಹೊಸ ವರ್ಷಕ್ಕೆ ಏನಾದರೂ ಒಂದು ಗೋಲ್ನ ಇಟ್ಕೊಂಡು ಆ ಗೋಲ್ನ ರೀಚ್ ಆಗಬೇಕು ಅಂತ ಹೇಳಿ ರೀಚ್ ಆಗೋದಕ್ಕೆ ಏನೆಲ್ಲ ಮಾಡಬೇಕು ಅನ್ನೋ ಪ್ಲ್ಯಾನ್ನ ಮಾಡ್ತೀವಿ. ಅದು ನನಗೆ ತುಂಬಾ ಖುಷಿ ಆಗುತ್ತೆ. ನಾವು ಮದುವೆ ಆದಾಗ್ಲಿಂದನೂ ನೆಕ್ಸ್ಟ್ ಇಯರ್ ಹೊಸ ವರ್ಷ ಬರ್ತಿದೆ ಅಂತಿದ್ದಂಗೆ ಈ ವರ್ಷ ನಾವು ಏನಾದರೂ ಒಂದು ಗೋಲ್ನ ಇಟ್ಕೊಂಡು ಅದನ್ನು ರೀಚ್ ಆಗಲೇಬೇಕು ಅಂತ ಹೇಳಿ ನಾವು ಟ್ರೈ ಮಾಡ್ತೀವಿ. ಸೊ ಈ ಸಲನೂ ಸಂಜು ಅದನ್ನೇ ಬರೀತಿದ್ದಾರೆ. ಸಂಜು ಆದಮೇಲೆ ನಾನು ಕೂಡ ನನ್ನ ಪ್ಲ್ಯಾನಿಂಗ್ಸ್ ಏನಿರುತ್ತೆ ಅದನ್ನು ಕೂಡ ಬರೆದಿಡ್ತೀವಿ. ಹಾಗೆ ಈ ಸಲ ನ್ಯೂ ಇಯರ್ ಸೆಲೆಬ್ರೇಷನ್ನ ಏನಾದರೂ ಡಿಫ್ರೆಂಟಾಗಿ ಮಾಡಬೇಕು, ಹೊಸ ವರ್ಷಕ್ಕೆ ಏನಾದರೂ ಹೊಸದು ಮಾಡಬೇಕು ಅಂತ ಅನ್ನಿಸ್ತಿತ್ತು. ಸೊ ಈ ಸಲ ಸೆಲೆಬ್ರೇಷನ್ಗೆ ನಾನೇ ಯಾಕೆ ಕೇಕ್ ಮಾಡಬಾರ್ದು ಅಂತ ಅನಿಸ್ತು. ಸೊ ಫಸ್ಟ್ ಟೈಮು ನಾನೇ ಕೇಕ್ ಮಾಡಿದೆ, ಫ್ರೂಟ್ ಕೇಕ್ ಮಾಡಿದೆ. ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂದಿತ್ತು. ಟೇಸ್ಟು ಕೂಡ ತುಂಬಾ ಚೆನ್ನಾಗಿತ್ತು. ತುಂಬ ಸಿಂಪಲ್ಲಾಗಿ ಮನೆಯಲ್ಲೇ ಇರೋವಂಥ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ಕೇಕ್ ಮಾಡಿದೆ. ಹೇಗೆ ಮಾಡಿದೆ ಅನ್ನೋದನ್ನು ವಿಡಿಯೋ ಹಾಕ್ತೀನಿ. ಸೊ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ. ನೀವು ಒಂದು ಸಲ ಮನೇಲಿ ಟ್ರೈ ಮಾಡಿ. ನ್ಯೂ ಇಯರ್ ಸ್ಟಾರ್ಟ್ ಆಗೋದಕ್ಕೆ ಇನ್ನು 10 minutes ಇದೆ. ಅಷ್ಟರಲ್ಲಿ ನಾನು ಹೇಗೆ ಫ್ರೂಟ್ ಕೇಕ್ ಮಾಡಿದೆ ಅನ್ನೋದನ್ನು ನೋಡ್ಕೊಂಡು ಬನ್ನಿ. ಓಕೆ ಫ್ರೆಂಡ್ಸ್, ಫ್ರೂಟ್ ಕೇಕ್ ಮಾಡೋದಕ್ಕೆ ನಾನು ಇಲ್ಲಿ ಒಂದಷ್ಟು ಫಸ್ಟಿಗೆ ಡ್ರೈ ಫ್ರೂಟ್ಸ್ನ ತೊಗೊಂಡಿದ್ದೀನಿ. ಏನೆಲ್ಲ ತೊಗೊಂಡಿದ್ದೀನಿ ಅಂದರೆ ಡೇಟ್ಸ್ನ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಬಾದಾಮನ್ನು ಈ ರೀತಿ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಕ್ಯಾಶ್ಯೂನು ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಬ್ಲ್ಯಾಕ್ ಗ್ರೇಪ್ಸ್ ಮತ್ತು ಗ್ರೀನ್ ಗ್ರೇಪ್ಸ್ನ ಈ ರೀತಿ ನೀರಲ್ಲಿ ನೆನೆಸಿಟ್ಕೊಂಡಿದ್ದೀನಿ. ಹಾಗೆ ವಾಟರ್ ಮೆಲನ್ ಸೀಡ್ಸು ಮತ್ತು ಪಂಪ್ಕಿನ್ ಸೀಡ್ಸ್ನ ತೊಗೊಂಡಿದ್ದೀನಿ. ಹಾಗೆ ಇದು ಬ್ಲೂಬೆರ್ರಿ, ಇದನ್ನು ಕೂಡ ತೊಗೊಂಡಿದ್ದೀನಿ. ಬನ್ನಿ ಈಗ ಹೇಗೆ ಮಾಡೋದು ಅಂತ ಹೇಳ್ತೀನಿ. ಇದನ್ನೆಲ್ಲ ಒಟ್ಟಿಗೆ ಮಿಕ್ಸ್ ಮಾಡ್ಕೊಳ್ಬೇಕು. ನೀವು ನಿಮ್ಮ ಮನೇಲಿ ಆರೆಂಜ್ ಜ್ಯೂಸು ಅಥವಾ ಆರೆಂಜ್ ಫ್ರೂಟ್ ಇದ್ದರೆ ಆ ಜ್ಯೂಸಿಂದನೂ ಕೂಡ ಇದನ್ನು ಮಿಕ್ಸ್ ಮಾಡಿ ಒಂದು 2 hours ಅದನ್ನು ಸೋಕ್ ಮಾಡಿ ಇಡಬೇಕಿರುತ್ತೆ. ಇರಲಿಲ್ಲ ನಮ್ಮ ಮನೇಲಿ, ಸೊ ಅದರಿಂದಾಗಿ ನಾನು ಹಾಗೇ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಗ್ರೇಪ್ಸ್ನ ನೀರಲ್ಲಿ ನೆನೆಸಿಟ್ಕೊಂಡಿದ್ದೀನಿ. ನೆಕ್ಸ್ಟ್ 2 ಮೊಟ್ಟೆನ ತೊಗೊಂಡಿದ್ದೀನಿ. ಮೊಟ್ಟೆ ಇಲ್ಲದೇನೂ ಮಾಡ್ಬೋದು. ಮೊಟ್ಟೆ ಹಾಕಿ ಮಾಡಿದ್ರೆ ಇನ್ನೂ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ಅಂತ 2 ಮೊಟ್ಟೆನ ತೊಗೊಂಡು ಈ ಮಿಕ್ಸರ್ ಜಾರಲ್ಲಿ ಈ ರೀತಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಬೀಟರ್ ಇದ್ದರೆ ಬೀಟರಲ್ಲೇ ಮಾಡ್ಕೊಳ್ಳಿ. ಹಾಗೆ ಒಂದು 1/4 ಕಪ್ಪಷ್ಟು ಆಯಿಲ್ನ ತೊಗೊಂಡಿದ್ದೀನಿ. ನಾನು ಫ್ರೀಡಮ್ ಸನ್ಫ್ಲವರ್ ಆಯಿಲ್ನ ತೊಗೊಂಡಿದ್ದೀನಿ. ಯಾವುದೇ ರೀತಿ ಫ್ಲೇವರ್ ಇರೋವಂಥ ಕೊಕೊನಟ್ ಆಯಿಲೆಲ್ಲ ತೊಗೋಬೇಡಿ ಕೇಕ್ಗೆಲ್ಲ. ಈಗ ನಾನು ಇದಕ್ಕೆ ಒಂದು ಅರ್ಧ ಕಪ್ಪಷ್ಟು ಶುಗರ್ನ ಪೌಡರ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ಈಗ ಇದನ್ನು ಮತ್ತೆ ಮೊಟ್ಟೆ ಜೊತೆ ಹಾಕ್ಕೊಂಡು ಮೊಟ್ಟೆ, ಆಯಿಲು, ಶುಗರ್ ಪೌಡರ್ನ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳೋಣ. ಹಾಗೆ ಇಲ್ಲಿ ಕ್ಯಾರಮಲ್ ಮಾಡ್ಕೊಳ್ತಿದ್ದೀನಿ. ಫ್ರೂಟ್ ಕೇಕ್ಗೆ ಅಂದರೆ ಪ್ಲಮ್ ಕೇಕ್ಗೆ ಕ್ಯಾರಮಲ್ ಬೇಕೇ ಬೇಕು. ಸೊ ಒಂದು 3 ಟೇಬಲ್ ಸ್ಪೂನಷ್ಟು ಶುಗರ್ನ ಹಾಕಿ ಅದನ್ನು ಮೆಲ್ಟ್ ಆಗೋದಕ್ಕೆ ಬಿಡ್ತಿದ್ದೀನಿ. ಅದನ್ನು ಪದೇ ಪದೇ ತಿರುಗೋದು ಬೇಡ. ಅದೇ ಚೆನ್ನಾಗಿ ಮೆಲ್ಟ್ ಆಗಿ ಈ ರೀತಿ ಬರಬೇಕು. ಈ ರೀತಿ ಜ್ಯೂಸ್ ಟೈಪ್ ಆಗಬೇಕು. ಇದಕ್ಕೆ ಒಂದು 1/4 ಗ್ಲಾಸಷ್ಟು ನೀರನ್ನ ಹಾಕ್ತಿದ್ದೀನಿ. ನೀರು ಹಾಕಿದ ತಕ್ಷಣ ಅದು ಗಟ್ಟಿ ಆಗುತ್ತೆ. ಅದನ್ನು ಮತ್ತೆ ಅದೇ ರೀತಿ ತಿರುಗ್ತಾ ಇದ್ದರೆ ಅದು ಮತ್ತೆ ಜ್ಯೂಸ್ ಟೈಪ್ ಆಗುತ್ತೆ. ಇಲ್ಲಿ 1 ಕಪ್ಪಷ್ಟು ಮೈದಾ ಹಿಟ್ಟು, 1 ಟೇಬಲ್ ಸ್ಪೂನಷ್ಟು ಬೇಕಿಂಗ್ ಸೋಡಾ, ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಬೇಕಿಂಗ್ ಸೋಡಾ, ಹಾಗೆ ಸ್ವಲ್ಪ ಒಂದು ಚಿಟಿಕೆಯಷ್ಟು ಉಪ್ಪು, ಹಾಗೆ ಸ್ವಲ್ಪ ಸ್ಪೈಸಸ್ ಪೌಡರ್ನ ಮಿಕ್ಸ್ ಮಾಡಿಕೊಂಡು ಜರಡಿ ಇಟ್ಕೊಂಡಿದ್ದೀನಿ. ಈಗ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಬೇಕು. ಫಸ್ಟಿಗೆ ಮೊಟ್ಟೆ, ಆಯಿಲು, ಶುಗರ್ ಪೌಡರ್ನ ಬೀಟ್ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಳ್ತಿದ್ದೀನಿ. ಬೌಲ್ಗೆ ಹಾಕ್ಕೊಂಡು ಅದನ್ನು ಸ್ವಲ್ಪ ಬೀಟ್ ಮಾಡಿ ಕ್ಯಾರಮಲ್ ಸಿರಪ್ನ ರೆಡಿ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈ ಕ್ಯಾರಮಲ್ ಸಿರಪ್ಪೇ ನಿಮಗೆ ಅದು ಕೇಕ್ ಒಂದು ರೀತಿ ಚಾಕ್ಲೇಟ್ ಕೇಕ್ ರೀತಿ ಕಾಣಿಸೋ ರೀತಿ ಮಾಡೋದು. ಸೊ ಹಾಕ್ಕೊಳ್ಳಿ. ಹಾಗೆ ನಮ್ಮ ಚಿನ್ನೂ ಕೂಡ ನಾನು ಹೆಲ್ಪ್ ಮಾಡ್ತೀನಿ ಅಮ್ಮ ಕೇಕ್ ಮಾಡೋದಕ್ಕೆ ಅಂತ ಹೇಳಿ, ನಾನು ಏನು ಮಾಡಬೇಕು ಹೇಳು ಅಂತ ಹೇಳ್ತಿದ್ದ. ಅದಕ್ಕೆ ಇದನ್ನು ಚೆನ್ನಾಗಿ ಬೀಟ್ ಮಾಡು ಅಂತ ಕೊಟ್ಟಿದ್ದೀನಿ. ಮಕ್ಳಿಗೆ ಒಂಥರ ಖುಷಿ ಅಲ್ವಾ, ಏನಾದರೂ ಕೇಕ್ ಮಾಡ್ತಿದ್ದೀವಿ ಅಂತ ಎಲ್ಲ ಹೇಳಿದ್ರೆ ನಾವು ಹೆಲ್ಪ್ ಮಾಡ್ತೀವಿ ಅಂತ. ಈಗ ನೆಕ್ಸ್ಟು ಈ ಮೈದಾ ಹಿಟ್ಟೆಲ್ಲ ಜರಡಿ ಇಟ್ಕೊಂಡಿದ್ನಲ್ಲ ಇದನ್ನು ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪನೂ ಗಂಟಿಲ್ದಿರೋ ರೀತಿ ಬ್ಯಾಟರ್ನ ರೆಡಿ ಮಾಡ್ಕೊಳ್ಬೇಕು. ಹಾಗೆ 1 ಗ್ಲಾಸಷ್ಟು, ಒಂದು ಚಿಕ್ಕ ಗ್ಲಾಸಲ್ಲಿ
ಕಾಯಿಸಿ ಆರಿಸಿ ತಣ್ಣಗಾಗಿರೋಂಥ ಹಾಲನ್ನ ಹಾಕ್ಕೊಳ್ತಿದ್ದೀನಿ. ಹಾಲು ಹಾಕೋದ್ರಿಂದನೂ ಕೇಕ್ ತುಂಬ ಸ್ಪಾಂಜಿಯಾಗಿ ಚೆನ್ನಾಗಿ ಬರುತ್ತೆ. ಈಗ ಡ್ರೈ ಫ್ರೂಟ್ಸ್ ಎಲ್ಲ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಸ್ವಲ್ಪನೂ ಗಂಟಿರಬಾರ್ದು. ಆ ರೀತಿ ಈ ಕೇಕ್ ಬ್ಯಾಟರ್ನ ರೆಡಿ ಮಾಡ್ಕೊಳ್ಬೇಕು. ತುಂಬ ತೆಳ್ಳಗೂ ಮಾಡ್ಕೊಬೇಡಿ, ತುಂಬ ಗಟ್ಟಿನೂ ಮಾಡ್ಕೊಬೇಡಿ. ಈ ರೀತಿ ಮಾಡಿಕೊಂಡ್ರೆ ಸಾಕು. ಇವಾಗ ಇದು ಪರ್ಫೆಕ್ಟಾಗಿ ರೆಡಿ ಆಗಿದೆ. ಹಾಗೆ ಇವಾಗ ಕೇಕ್ ಟಿನ್ನನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಕೇಕ್ ಟಿನ್ಗೆ ಒಂದು ಬಟರ್ ಪೇಪರ್ನ ಹಾಕ್ಕೊಂಡಿದ್ದೀನಿ. ಬಟರ್ ಪೇಪರ್ ಏನೂ ಇಲ್ಲ ಅನ್ನೋದಾದರೆ ನೀವು ಸ್ವಲ್ಪ ಆಯಿಲ್ನ ಹಾಕಿ ಗೋಧಿ ಹಿಟ್ಟು ಇಲ್ಲ ಮೈದಾ ಹಿಟ್ಟನ್ನು ಸ್ಪ್ರೆಡ್ ಮಾಡಿ ನೀವು ಕೇಕ್ ಬ್ಯಾಟರ್ನ ಅದರಲ್ಲಿ ಹಾಕ್ಬೋದು. ಅದು ಕೂಡ ಚೆನ್ನಾಗಿ ಬರುತ್ತೆ. ಇವಾಗ ನಾನು ಬ್ಯಾಟರ್ ಏನು ರೆಡಿ ಮಾಡ್ಕೊಂಡಿದ್ದೆ ಅದನ್ನು ಹಾಕ್ಕೊಳ್ತಿದ್ದೀನಿ. ಆಫ್ ಹಾಕ್ಕೊಳ್ಳಿ, ಇಲ್ಲ ಅಂತಂದರೆ ಜಾಸ್ತಿ ಹಾಕ್ಬಿಟ್ರೆ ಅದು ಉಬ್ಬುತ್ತಲ್ಲ, ಎಲ್ಲ ಚೆಲ್ಲೋಗ್ಬಿಡುತ್ತೆ. ಈ ರೀತಿ ಹಾಕಿದ್ಮೇಲೆ ಒಂದು 2 ಸಲ ಟ್ಯಾಪ್ ಮಾಡಿ, ಏನಾದರೂ ಏರ್ ಬಬಲ್ಸ್ ಇದ್ದರೆ ಅದು ಹೋಗುತ್ತೆ. ಹಾಗೆ ಇಲ್ಲಿ ಒಂದು ದಪ್ಪ ತಳದ ಕಡಾಯಿನ ಇಟ್ಟು ಅದನ್ನು ಫ್ರೀ ಹೀಟ್ ಮಾಡ್ಕೊಳ್ತಿದ್ದೀನಿ. ಒಂದು 4ರಿಂದ 5 ನಿಮಿಷ ಫ್ರೀ ಹೀಟ್ ಮಾಡಿ ಅದರಲ್ಲಿ ಕೇಕ್ ಟಿನ್ನ ಇಟ್ಟು ಕ್ಲೋಸ್ ಮಾಡಿಬಿಟ್ಟು ಒಂದು 45 ಮಿನಿಟ್ಸ್ ನೀವು ಅದನ್ನು ಲೋ ಫ್ಲೇಮಲ್ಲೇ ಬೇಯಿಸ್ಕೊಳ್ಬೇಕು. ನೋಡಿ, 45 ಮಿನಿಟ್ಸ್ ಆದಮೇಲೆ ನಿಮಗೆ ಕೇಕ್ ಈ ರೀತಿ ರೆಡಿಯಾಗಿರುತ್ತೆ. ಇದನ್ನು ಒಂದು ನೈಫ್ನ ತಗೊಂಡು ಕೇಕ್ನ ಚೆಕ್ ಮಾಡ್ತಿದ್ದೀನಿ. ಕೇಕ್ ಅಂಟಲಿಲ್ಲ ಅಂದರೆ ಕೇಕ್ ಪರ್ಫೆಕ್ಟಾಗಿ ರೆಡಿಯಾಗಿದೆ ಅಂತ. ನೋಡಿದ್ರಲ್ಲ ಎಷ್ಟು ಸಿಂಪಲ್ಲಾಗಿ ಮನೇಲಿರೋಂಥ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿ ಮಾಡ್ಕೊಳ್ಬೋದು ಅಂತ. ಹಾಗೆ ಮೇಲೆ ಸ್ವಲ್ಪ ಡೆಕೋರೇಟಿವ್ ಆಗಿರಲಿ ಅಂತ ಹೇಳಿ ಸ್ವಲ್ಪ ಶುಗರ್ ಪೌಡರ್ನ ಹಾಕಿದ್ದೀನಿ. ನೀವು ಒಂದು ಸಲ ಮನೇಲಿ ಟ್ರೈ ಮಾಡಿಬಿಟ್ಟು ಹೇಗೆ ಬಂದಿತ್ತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ, ಓಕೆನಾ? ತುಂಬ ಚೆನ್ನಾಗಿತ್ತು, ಟೇಸ್ಟ್ ಮಾತ್ರ ಟ್ರೈ ಮಾಡಿ. ಓಕೆ ಬನ್ನಿ, ಈಗ ನ್ಯೂ ಇಯರ್ನ ಸೆಲೆಬ್ರೇಟ್ ಮಾಡೋಣ. 12 o'clock ಆಯಿತು. ವೆಲ್ಕಮ್ ಮಾಡೋಣ 2025ನ. ಓಕೆ, ವೆಲ್ಕಮ್ 2025. ಹ್ಯಾಪಿ ನ್ಯೂ ಇಯರ್ ಟು ಆಲ್. ಹಾಗೆ ಬನ್ನಿ ಈಗ ಕೇಕ್ ಕಟ್ ಮಾಡೋಣ. ಶುಭಾಶಯಗಳು. ಹ್ಯಾಪಿ ನ್ಯೂ ಇಯರ್ ಮಗನ, ಜೋರಾಗಿ. ಈ ಹೊಸ ವರ್ಷ ಎಲ್ರಿಗೂ ಹೊಸ ಖುಷಿ, ನೆಮ್ಮದಿ ಎಲ್ಲಾನು ಕೊಡ್ಲಿ ಅಂತ ಕೇಳ್ಕೊಳ್ತೀನಿ ದೇವರ ಹತ್ರ. ಥ್ಯಾಂಕ್ ಯು ಫ್ರೆಂಡ್ಸ್. ನೈಟು ಕೇಕ್ ಕಟಿಂಗ್ ಎಲ್ಲ ಆದಮೇಲೆ ಫ್ರೆಂಡ್ಸ್ಗೆಲ್ಲ ಮೆಸೇಜ್ ಎಲ್ಲ ಕಳಿಸಿ ವಾಟ್ಸಪ್ಪಲ್ಲಿ ಎಲ್ಲರಿಗೂ ವಿಶ್ ಮಾಡಿ ಹೋಗಿ ಮಲ್ಕೊಂಡೆ. ಈಗ ಬೆಳಿಗ್ಗೆ ಎದ್ದು ವ್ಲಾಗ್ನ ಕಂಟಿನ್ಯೂ ಮಾಡ್ತಿದ್ದೀನಿ. ಹೊಸ ವರ್ಷ ಅಲ್ವಾ, ಸೊ ಬೆಳಿಗ್ಗೆ ಪೂಜೆಯಿಂದನೇ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ಬೆಳಿಗ್ಗೆ ಕೆಲಸ ಎಲ್ಲ ಮುಗಿಸಿ ಇವಾಗ ಪೂಜೆ ಮಾಡ್ತಿದ್ದೀವಿ. ಒಂದಷ್ಟು ಪ್ಲ್ಯಾನ್ಸ್ ಇದೆ, ಹೊರಗಡೆ ಹೋಗಬೇಕು ಅಂತ. ನ್ಯೂ ಇಯರ್ನ ಸ್ವಲ್ಪ ಆಚೆ ಕಡೆ ಸೆಲೆಬ್ರೇಟ್ ಮಾಡ್ಕೊಂಡು ಬರೋಣ ಅಂತ ಹೇಳಿ ಫಸ್ಟ್ ಈಗ ಪೂಜೆ ಎಲ್ಲ ಮುಗಿಸ್ಕೊಳ್ಳೋಣ ಅಂತೇಳಿ ಪೂಜೆ ಮಾಡ್ತಿದ್ದೀನಿ. ಹಾಗೆ ಚಿನ್ನು ಕೂಡ ಆಚೆ ಆಟಾಡ್ತಿದ್ದೇನೆ. ಪೂಜೆ ಮಾಡಬಾರೋ ಅಂತಂದರು, ಲಾಸ್ಟಲ್ಲಿ ಮಾಡ್ತೀನಿ ಅಂತ ಅಂದ್ಕೊಂಡು. ಸೊ ಅದಕ್ಕೆ ನಾನು ಸಂಜು ಫಸ್ಟ್ ಪೂಜೆ ಮಾಡಿಬಿಡೋಣ ಅಂತ ಹೇಳಿ ಪೂಜೆ ಮಾಡ್ತಿದ್ದೀವಿ. ಅದಾದಮೇಲೆ ಇವತ್ತು ತಿಂಡಿಗೆ ನಾನು ಟೊಮೆಟೊ ಚಿತ್ರಾನ್ನ ಮಾಡಿದ್ದೀನಿ. ತಿಂಡಿ ತಿಂದು ಹೊರಡಬೇಕು. ಬನ್ನಿ ಇವತ್ತಿನ ದಿನ ಹೇಗಿರುತ್ತೆ ಅಂತ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಚಿನ್ನು ಹಾಯ್ ಮಾಡಿ ಸಂಜು. ಫ್ರೆಂಡ್ಸ್, ಇವತ್ತು ಹೊಸ ವರ್ಷ. ಎಲ್ಲರಿಗೂ ಈ ಹೊಸ ವರ್ಷ ನಿಮ್ಮ ಬಾಳಲ್ಲಿ ಹೊಸ ಹರ್ಷ ತರಲಿ ಅಂತ ಕೇಳ್ಕೊಳ್ತೀನಿ. ಹಾಗೆ ಇವತ್ತು ಹೊಸ ವರ್ಷ ಆಗಿರೋದ್ರಿಂದ ಯಾವುದಾದ್ರೂ ಒಂದು ಹೊಸ ಫಿಲಮ್ ನೋಡೋಣ ಅಂತ ಹೇಳಿ ಇವತ್ತು ಮ್ಯಾಕ್ಸ್ ಫಿಲಮ್ ನೋಡೋಣ ಅಂತ ಹೋಗ್ತಿದ್ದೀವಿ. ನೋಡೋಣ ಹೇಗಿರುತ್ತೆ ಫಿಲಮ್ ಅಂತ. ಹೇಗಿರುತ್ತೆ ಫಿಲಮ್ ಅನ್ನೋದನ್ನ ನಾನು ನಿಮಗೆ ತಿಳಿಸ್ತೀನಿ. ಯಾರಾದರೂ ನೋಡಿಲ್ಲ ಅಂದರೆ ಹೋಗಿ ನೋಡಿ, ಓಕೆನಾ? ಬನ್ನಿ ಇವಾಗ ಹೊರಡೋಣ. ಹೊಸ ವರ್ಷದಲ್ಲಿ ಹೊಸದೇನಾದರೂ ಮಾಡೋಣ ಅಂತ ಹೇಳಿ ಹೊಸ ಫಿಲಮ್ ನೋಡೋದಕ್ಕೆ ಹೋಗ್ತಿದ್ದೀವಿ. ನೀವೆಲ್ಲ ಏನೇನು ಮಾಡಿದ್ರಿ, ನ್ಯೂ ಇಯರ್ ಎಲ್ಲ ಹೇಗೆ ಸೆಲೆಬ್ರೇಟ್ ಮಾಡಿದ್ರಿ ಅನ್ನೋದನ್ನ ನನಗೆ ಕಮೆಂಟಲ್ಲಿ ತಿಳಿಸಿ, ಓಕೆನಾ? ಹಾಗೆ ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ನ ವಾಚ್ ಮಾಡ್ತಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದರೆ ಮರಿದೆ ಲೈಕ್ ಮಾಡಿ. ಆದಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ವಿಡಿಯೋಸ್ನ ಶೇರ್ ಮಾಡಿ, ಓಕೆ? ಬನ್ನಿ ಇವಾಗ ಹೊರಡೋಣ. ಫಸ್ಟು ಟೆಂಪಲ್ಗೆ ಹೋಗಿ ದೇವ್ರಿಗೆ ಅರ್ಚನೆ ಮಾಡಿಸ್ಬಿಟ್ಟು ಆಮೇಲೆ ಫಿಲಮ್ಗೆ ಹೋಗೋಣ ಅಂತ ನಾನು ಅಂದ್ಕೊಂಡಿದ್ದೆ. ಬಟ್ ಸಂಜು ಬೇಗನೆ ಬುಕ್ ಮಾಡಿಬಿಟ್ಟಿದ್ರು. ಏನು ಫಿಲಮ್ ಸ್ಟಾರ್ಟ್ ಆಗಿಬಿಡುತ್ತೆ, ಫಿಲಮೆಲ್ಲ ಮುಗಿಸ್ಕೊಂಡು ಆಮೇಲೆ ಹೋಗೋಣ, ಸಂಜೆ ಪೂಜೆಗೆ ಹೋಗೋಣ ಟೆಂಪಲ್ಗೆ ಅಂತ ಹೇಳಿದರು.
ಸೊ ಇನ್ನೇನು ಮಾಡೋಕ್ಕಾಗುತ್ತೆ ಅಂತ ಹೇಳಿಬಿಟ್ಟು ಮನೆಯಲ್ಲೇ ಪೂಜೆ ಮಾಡಿದ್ವಲ್ಲ, ಫಸ್ಟ್ ಇನ್ನೇನು ಮಾಡೋದು, ಫಿಲಮ್ ನೋಡಿಬಿಡೋಣ, ಆಮೇಲೆ ಟೆಂಪಲ್ಗೆ ಹೋದ್ರಾಯ್ತು ಅಂದ್ಬಿಟ್ಟು ಫಿಲಮ್ ನೋಡೋದಕ್ಕೆ ಅಂತ ಬಂದ್ವಿ. ನಾವು ಸ್ವಲ್ಪ ಬೇಗನೆ ಬಂದುಬಿಟ್ಟಿದ್ವಿ, ಒಂದು 1/4 ಗಂಟೆ ಬೇಗನೆ ಬಂದಿದ್ವಿ. ಇವಾಗ ಫಿಲಮ್ ಸ್ಟಾರ್ಟ್ ಆಗ್ತಿದೆ. ಚಿನ್ನು, ಮೂವಿ ಹೆಂಗಿತ್ತು? ಚೆನ್ನಾಗಿತ್ತು. ಮ್ಯಾಕ್ಸ್ ಫಿಲಮ್ ಇಷ್ಟ ಆಯ್ತಾ? ಫ್ರೆಂಡ್ಸ್, ಮ್ಯಾಕ್ಸ್ ಫಿಲಮ್ ಚೆನ್ನಾಗಿದೆ, ನೋಡ್ಬೋದು, ಸ್ವಲ್ಪನೂ ಬೋರ್ ಆಗಲ್ಲ, ತುಂಬಾ ಚೆನ್ನಾಗಿದೆ. ಸಂಜು, ನಿನ್ಗೆ ಹೆಂಗ್ ಅನ್ಸ್ತು? ನೋಡ್ಬೋದಾ? ಯಾರೆಲ್ಲ ನೋಡ್ಬೇಕು ಅಂತ ಅನ್ಕೊಂಡಿದೀರಾ ಹೋಗಿ ನೋಡಿ, ತುಂಬಾನೇ ಚೆನ್ನಾಗಿದೆ, ಎಲ್ಲೂ ಬೋರ್ ಆಗಲ್ಲ, ಒಂಥರ ಸಸ್ಪೆನ್ಸ್ ಆಗಿ ಥ್ರಿಲ್ಲರ್ ಆಗಿ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಮ್ಯಾಕ್ಸಿಮಮ್ ಮಾಸ್ ತುಂಬಾ ಚೆನ್ನಾಗಿದೆ, ಹೋಗಿ ಒಂದ್ಸಲ ನೋಡಿ. ಇವಾಗ ನಾವು ಟೆಂಪಲ್ ಹತ್ರ ಹೋಗ್ತಿದೀವಿ. ಬೆಳಗ್ಗೆ ಆಗ್ಲಿಲ್ಲ, ಬೆಳಗ್ಗೆ ಮನೇಲಿ ಪೂಜೆ ಎಲ್ಲ ಮಾಡಿ ಇಲ್ಲಿ ಫಿಲಮ್ ನೋಡೋದಕ್ಕೆ ಅಂತ ಬಂದ್ವಿ. ಈಗ ಇಲ್ಲಿಂದ ಟೆಂಪಲ್ ಹತ್ರ ಹೋಗ್ತಿದೀವಿ. ಯಾವ ಟೆಂಪಲ್ಗೆ ಹೋಗ್ತೀವಿ ಅಂತ ಬನ್ನಿ ನೋಡೋಣ. ನಾನು ನಮ್ಮ ಚಿನ್ನು ಜೊತೆ ಒಂದು ಸೆಲ್ಫಿ ತೊಗೊಳ್ಳೋಣ ಅಂತ ಹೇಳಿ, ಬರೋ ಸೆಲ್ಫಿ ತೊಗೊಳ್ಳೋಣ ಅಂತ ಕರೀತಿದ್ದೆ. ಅವನು ನೋಡ್ತಾನೆ ಇರಲಿಲ್ಲ, ಎಷ್ಟು ಹೇಳಿದ್ರು ಬರೀ ಆ ಕಡೆ ಈ ಕಡೆನೇ ನೋಡ್ತಿದ್ದ. ಆಗಲೇ ತೊಗೊಳ್ಲಿಲ್ಲ. ಅವ್ನಿಗೆ ಏನಂದರೆ 1-2 ಫೋಟೋ ತೊಗೊಳ್ತಿದ್ದಂಗೆ ಸಾಕು ಅಂತ ಸುಮ್ಮನಾಗ್ಬಿಡ್ತಾನೆ. ಅವ್ನಿಗೆ ಪದೇ ಪದೇ ಫೋಟೋಸ್ ಎಲ್ಲ ತೆಗ್ಸ್ಕೊಳ್ಳೋಕೆ ಇಷ್ಟ ಆಗಲ್ಲ. ಇಲ್ಲಿ ನೋಡು ಅಂತ ಅಂದ್ರೂ ನೋಡ್ತಾನೆ ಇರಲಿಲ್ಲ, ಬರೀ ಆ ಕಡೆ ಈ ಕಡೆ ನೋಡೋದು, ಅದನ್ನೇ ಮಾಡ್ತಿದ್ದ. ನಾನು ಒಂದು ಸಲ ನೋಡ್ಬಿಡು, ಒಂದೇ ಒಂದು ತೊಗೊಳ್ತೀನಿ ಅಂತ ಹೇಳಿದೆ. ಅದಕ್ಕೆ ಇವಾಗ ನೋಡ್ತಿದ್ದಾನೆ, ಒಂದು ಸೆಲ್ಫಿ ತೊಗೊಳ್ಳೋಣ ಅಂತ ಅಂದಿದ್ದಕ್ಕೆ ಓಕೆ ಅಂತ ಅಂದ್ಬಿಟ್ಟು ನೋಡ್ತಾ ಇದ್ದಾನೆ. ಹಾಗೆ ಇವಾಗ ಟೆಂಪಲ್ ಹತ್ರ ಬಂದ್ವಿ. ಶ್ರೀ ವಿದ್ಯಾ ಗಣಪತಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ಈ ಟೆಂಪಲ್ಗೆ ನಾವು ಇದೇ ಫಸ್ಟ್ ಟೈಮ್ ಬಂದಿರೋದು, ಆದರೆ 1 ಅವರ್ ಬೇಗನೆ ಬಂದುಬಿಟ್ಟಿದ್ವಿ. ಸೊ ಇಲ್ಲೇ ವೆಯ್ಟ್ ಮಾಡ್ತಿದ್ವಿ. ಚಿನ್ನು ಆಟ ಆಡ್ತಿದ್ದ. ಯಾವ ಲೆಟರ್ ಅದು? ಬಿ ಇಂದ ಯಾರ ನೇಮ್ ಸ್ಟಾರ್ಟ್ ಆಗುತ್ತೆ? ಹುಷಾರು. ಪೂಜೆಗೆ ಇನ್ನೂ ತುಂಬ ಟೈಮ್ ಇತ್ತಲ್ಲ, ಸೊ ದೇವಸ್ಥಾನದ ಸುತ್ತಮುತ್ತ ನೋಡೋಣ ಅಂತ ಹೇಳಿ ನೋಡ್ತಿದ್ದೆ. ಚಿನ್ನು ಆಟ ಆಡ್ತಿದ್ದ, ಬಾ ಅಂದರೆ ಬರ್ತಾನೆ ಇರಲಿಲ್ಲ. ಹಾಗೆ ಈ ಟೆಂಪಲ್ ಹತ್ರ ನೋಡ್ತಿರ್ಬೋದು, ಎಷ್ಟು ದೊಡ್ಡ ಟೆಂಪಲ್ ಅಂದರೆ ತುಂಬಾ ಚೆನ್ನಾಗಿತ್ತು. ಹಾಗೆ ಈ ಟೆಂಪಲ್ ಹತ್ರ ಏನು ವಿಶೇಷ ಅಂದರೆ ಪ್ರತಿಯೊಂದು ದೇವ್ರ ದರ್ಶನವೂ ಈ ಟೆಂಪಲಲ್ಲಿ ನಾವು ಮಾಡ್ಬೋದು. ಈ ದೇವಸ್ಥಾನ ಸುತ್ತಲೂ ಬೇರೆ ಬೇರೆ ದೇವರುಗಳ ದೇವಸ್ಥಾನಗಳಿದೆ. ಬನ್ನಿ ಈಗ ನೋಡೋಣ ದೇವಸ್ಥಾನ ಸುತ್ತಮುತ್ತ ಎಲ್ಲ ಹೇಗಿದೆ ಅಂತ ಹೇಳಿ. ತುಂಬ ಅಂದರೆ ತುಂಬಾ ಚೆನ್ನಾಗಿದೆ, ತುಂಬ ಪ್ರಶಾಂತವಾಗಿ, ತುಂಬ ವಿಶಾಲವಾಗಿತ್ತು. ಹಾಗೆ ಇಲ್ಲಿ ಸುಬ್ರಹ್ಮಣ್ಯ ದೇವಸ್ಥಾನವೂ ಕೂಡ ಇತ್ತು. ತುಂಬಾ ಚೆನ್ನಾಗಿತ್ತು. ಇದು ಒಂಥರ ಡಿಫ್ರೆಂಟ್ ಆಗಿತ್ತು. ದೊಡ್ಡ ಹಾವು ಸುತ್ತಲೂ ವಿಗ್ರಹಗಳನ್ನು ಕೂರಿಸಿರೋ ಥರ ಮಾಡಿದರು. ತುಂಬಾ ಚೆನ್ನಾಗಿತ್ತು. ಹಾಗೆ ತುಂಬ ವಿಗ್ರಹಗಳಿಟ್ಟಿದ್ರು. ಪ್ರತಿಯೊಂದು ವಿಗ್ರಹಕ್ಕೂ ಒಂದೊಂದು ಹೆಸರಿದೆಯಂತೆ. ಅದು ಹಾವುಗಳ ರೀತಿ ಇದೆಯಲ್ಲ, ಅದರದ್ದು ಬೇರೆ ಬೇರೆ ಥರದ್ದು. ಹಾಗೆ ಸೃಷ್ಟಿಲೆಲ್ಲ ತುಂಬ ಅದ್ಧೂರಿಯಾಗಿ ಪೂಜೆ ಎಲ್ಲ ನಡೆಯುತ್ತಂತೆ ಇಲ್ಲಿ. ಹಾಗೆ ಬೆಳಗ್ಗೆನೇ ಹಾಲಾಭಿಷೇಕ ಎಲ್ಲ ಮಾಡಿ ಪೂಜೆ ಮಾಡಿದರು. ತುಂಬಾ ಚೆನ್ನಾಗಿತ್ತು ನೋಡೋದಕ್ಕೆ. ಅದಕ್ಕೆ ಚಿನ್ನೂ ಕರೆದೆ, ಬಂದು ದೇವರ ಆಶೀರ್ವಾದ ತೊಗೊಂಡು ಬಾ, ಆಟ ಆಡಿದ್ದು ಸಾಕು, ಪಾರ್ಕಲ್ಲೂ ಆಟ ಆಡ್ತಿರ್ತೀಯ ಬಾ ಅಂತ. ಅದಕ್ಕೆ ಬಂದು ಈಗ ಅಪ್ಪ ಮಗ ಇಬ್ಬರೂ ಆಶೀರ್ವಾದ ತಗೊಳ್ತಿದ್ದಾರೆ. ಫ್ರೆಂಡ್ಸ್, ಟೆಂಪಲ್ ಅಂತೂ ತುಂಬಾ ಚೆನ್ನಾಗಿದೆ. ಎಲ್ಲ ದೇವ್ರ ದರ್ಶನವೂ ಇಲ್ಲೇ ಆಗಿಬಿಡುತ್ತೆ. ಗಣೇಶ ಮತ್ತು ಸುಬ್ರಹ್ಮಣ್ಯ, ರಾಘವೇಂದ್ರ ಸ್ವಾಮಿ ದೇವಸ್ಥಾನ ಎಲ್ಲ ಇದೆ, ನವಗ್ರಹ ಎಲ್ಲ ಈ ಒಂದು ಟೆಂಪಲಿಂದ ಎಲ್ಲ ದೇವ್ರ ದರ್ಶನನೂ ಮಾಡ್ಕೊಳ್ಬೋದು. ಹೊಸ ವರ್ಷದಲ್ಲಿ ಅರ್ಚನೆ ಮಾಡಿಸ್ಬೇಕು, ಇನ್ನೊಂದು 10 ಮಿನಿಟ್ಸ್ ಪೂಜೆ ಸ್ಟಾರ್ಟ್ ಆಗುತ್ತೆ ಅಂತ ಅಂದರು. ಸೊ ಇಲ್ಲೆಲ್ಲ ನಮಸ್ಕಾರ ಮಾಡ್ಕೊಳ್ತಾ ಇದ್ದೀವಿ. ಬನ್ನಿ ಪೂಜೆ ಎಲ್ಲ ಹೇಗೆ ನಡೆಯುತ್ತೆ ನೋಡೋಣ. ನೀವು ಸಹ ನಮ್ಮ ಜೊತೆ ದೇವ್ರ ದರ್ಶನ ಮಾಡ್ಕೊಳ್ಳಿ, ಎಲ್ರಿಗೂ ಒಳ್ಳೆಯದಾಗಲಿ ಇದರಿಂದ. ಹಾಗೆ ಶಿರಡಿ ಸಾಯಿಬಾಬಾ ಮಂದಿರ ಕೂಡ ತುಂಬಾ ಚೆನ್ನಾಗಿತ್ತು. ವಿಗ್ರಹವೂ ಅಷ್ಟೇ ತುಂಬಾ ಚೆನ್ನಾಗಿತ್ತು. ಹಾಗೆ ವಿಡಿಯೋನ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ. ಎಲ್ಲ ದೇವರ ಆಶೀರ್ವಾದನ ನೀವು ಸಹ ಪಡ್ಕೊಳ್ಳಿ ದರ್ಶನ ಮಾಡ್ತಾ. ಓಕೆ, ಈ ಕಡೆಯಿಂದ ಬಂದು ನಮಸ್ಕಾರ ಮಾಡು.
ದೇವರ ದರ್ಶನ ಎಲ್ಲ ತುಂಬಾ ಚೆನ್ನಾಗಾಯಿತು. ಹಾಗೆ ಕುಟುಂಬದವರ ಹೆಸರಲ್ಲೆಲ್ಲ ಅರ್ಚನೆನೂ ಮಾಡಿಸಾಯಿತು. ಹಾಗೆ ಹೊರ್ಗಡೆನೇ ಊಟ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ನೋಡ್ತಿದ್ವಿ. ಚಿನ್ನು ಊಟ ನಂಗೆ ಬೇಡ, KFC ಬೇಕು ಅಂತ ಹೇಳ್ದ. ಅದಕ್ಕೆ ಸರಿ ಬಿಡು, ಅವ್ನಿಗಿಷ್ಟ ಆಗೋದನ್ನೇ ತಿನ್ಸೋಣ ಅಂತ ಹೇಳಿ KFCಗೆ ಬಂದ್ವಿ. ಅವನಂತೂ ಫುಲ್ ಖುಷಿಯಾಗಿದ್ದ. KFC ಎಲ್ಲ ತಿನ್ಬೋದು ಇಲ್ಲಿ ಆರಾಮಾಗಿ ಕುತ್ಕೊಂಡು, ಏನು ಸ್ಪೈಸಿ ಏನಿರಲ್ವಲ್ಲ, ಆರಾಮಾಗಿ ತಿನ್ಬೋದು ಅಂತ ಫುಲ್ ಖುಷಿಯಾಗಿಬಿಟ್ಟಿದ್ದಾನೆ ನಮ್ಮ ಚಿನ್ನು. ಆ ಕಡೆ ಕುತ್ಕೋಗು ಚಿನ್ನು. ಯಾಕೆ ನಮ್ಮ ಚಿನ್ನು ಎಷ್ಟು ಖುಷಿಯಾಗಿದ್ದಾನೆ ನೋಡಿ. ಅವನಿಗೆ ಮನೇಲಿ ಚಿಕನ್ ಎಲ್ಲ ಮಾಡಿದಾಗ ಅಳ್ತಾನೆ ತಿನ್ನೋದಕ್ಕೆ. ಅದೇ ಇಲ್ಲಿ KFC ತಿನ್ನೋದಕ್ಕೆ ಏನು ಅಳುವಿಲ್ಲ, ಫುಲ್ ಖುಷಿಯಾಗಿದ್ದಾನೆ. ಅವನು ಹೇಳ್ತಿದ್ದು ಈ ಫುಲ್ ಬಾಕ್ಸ್ ನಾನು ತಿನ್ಬಿಡ್ತೀನಿ, ನೀವು ಬೇರೆ ತಿನ್ನಿ ಅಂತ, ನೀವು ಬೇರೆ ತೊಗೊಳ್ಳಿ ಅಂತ ಹೇಳ್ತಿದ್ದ. ನಮ್ಗೆ ಗೊತ್ತಿತ್ತು ಅವನು ಒಂದು 3 ಪೀಸ್ಗೆ ಸಾಕಾಗುತ್ತೆ, ಸುಮ್ಮನೆ ಸ್ಟಾರ್ಟಿಂಗ್ ಹಂಗೆ ಆಡ್ತಾನೆ ಅಂತ. ಅದನ್ನೇ ಹೇಳ್ತಿದ್ದ. ನಾನು ಅವ್ನಿಗೆ ಹೇಳ್ದೆ, ಮನೇಲಿ ಮಾತ್ರ ತಿನ್ನೋದಿಲ್ಲ, ಇಲ್ಲಿ ಮಾತ್ರ ಬೇಕು ಇದು ಫುಲ್ ಬಾಕ್ಸ್ ನಾನೇ ತಿಂತೀನಿ ಅಂತಿದ್ಯಲ್ಲ ಅಂತ. ಮನೇಲಿ ನೀನು KFC ಮಾಡ್ತೀಯಾ ಅಂತ ಕೇಳ್ತಿದ್ದ. ಸರಿ ಬಿಡಪ್ಪ, ಅದನ್ನು ಒಂದು ಟ್ರೈ ಮಾಡಿಬಿಡ್ತೀನಿ ತಿನ್ನುವೆ ಅಂತ ಹೇಳ್ತಿದ್ದೆ. ಅವನಂತೂ ಫುಲ್ ಖುಷಿಯಾಗಿ ತುಂಬ ಚೆನ್ನಾಗಿದೆ ಅಂದ್ಕೊಂಡು ತಿಂತಿದ್ದ. ಸ್ಟಾರ್ಟಿಂಗ್ ಮಾತ್ರ ತುಂಬ ಚೆನ್ನಾಗಿ ತಿಂದ, ಆಮೇಲೆ ಅವನಿಗೆ ಸಾಕಾಗ್ಬಿಡ್ತು ಚಿನ್ನುಗೆ. ಸಂಜು ಚೆನ್ನಾಗೈತೆ. ಇದನ್ನು ತಿಳ್ಕೊಂಡು ಲಾಸ್ಟ್ ಫ್ರೆಂಡ್ಸ್, ಇವಾಗ ಜಸ್ಟ್ ಮನೆಗೆ ಬಂದ್ವಿ. ನೋಡಿದ್ರಲ್ಲ, ಇದಿಷ್ಟು ನಮ್ಮ ನ್ಯೂ ಇಯರ್ ಬ್ಲಾಗ್ ಆಗಿತ್ತು. ಖಂಡಿತ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ನಾವಂತೂ ಇವತ್ತು ತುಂಬಾ ಎಂಜಾಯ್ ಮಾಡಿದ್ವಿ. ಇಷ್ಟ ಆಗೋಂಥ ಮೂವಿ, ಫುಡ್ಡು, ಟೆಂಪಲ್ ವಿಸಿಟ್ ಮಾಡಿದ್ದು ಎಲ್ಲ ಇಷ್ಟ ಆಯಿತು. ತುಂಬ ಖುಷಿಯಾಗಿ ಈ ದಿನನ ಕಳೆದ್ವಿ. ಈ ವರ್ಷ ಪೂರ್ತಿ ಹೀಗೆ ಖುಷಿಯಾಗಿ ನೀವು ಎಲ್ಲರೂ ಕಳೆಯೋಣ ಅಂತ ಹೇಳ್ತಾ ಈ ಒಂದು ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಆದಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ವಿಡಿಯೋಸ್ನ ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಾಚ್ ಮಾಡಿ. ಓಕೆನಾ? ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.